ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತು ಹಸುಗಳನ್ನ ನಾವು ಯಾವ ಥರ ಆಯ್ಕೆ ಮಾಡೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಾನಂತೂ ಹಸುಗಳನ್ನ ತಗೊಳಕ್ಕೆ ಹೋದರೆ ಹಸುಗಳಲ್ಲಿ ಏನೆಲ್ಲ ಲಕ್ಷಣಗಳನ್ನ ನೋಡ್ತೀನಿ, ಹಸು ಯಾವ ಥರ ಇರಬೇಕು ಯಾವ ಥರ ಇರಬಾರ್ದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಎಲ್ಲಾದರೂ ಹಸುಗಳನ್ನ ತಗೊಳ್ಳಿ, ಬಟ್ ಹಸುದಲ್ಲಿ ಈ ಥರ ಲಕ್ಷಣಗಳು ಎಲ್ಲನೂ ಕೂಡ ಹೊಂದಿದ್ರೆ ಹಸುಗಳು 100% ಹಾಲು ಕೊಡ್ತವೆ, ಯಾರಿಗೂ ಕೂಡ ಮೋಸ ಹೋಗಲ್ಲ. ಅದಕ್ಕೋಸ್ಕರ ನಾನು ಹಸುಗಳನ್ನ ಯಾವ ಥರ ನೋಡಿ ಆಯ್ಕೆ ಮಾಡಿ ತಗೊಂಡು ಬಂದು ಮಾರಾಟ ಮಾಡ್ತಾ ಇದ್ದೀನಿ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗ್ಬೋದು, ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗ್ಬೋದು. ಅದಕ್ಕೋಸ್ಕರ ನಾನು ತಿಳಿದಿರೋಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗ್ಬೋದು. ಬನ್ನಿ ಈಗ ಹಸುಗಳನ್ನ ಆಯ್ಕೆ ಮಾಡೋ ವಿಧಾನ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಹಸುನ ನಾನು ಗಬ್ಬದ ಟೈಮಲ್ಲಿ ತಗೊಂಡು ಬಂದಿದ್ದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತ್ತೆ ನಾನು ಗಬ್ಬದ ಹಸುಗಳನ್ನ ತಗೊಂಡು ಬಂದು ಕರು ಹಾಕಿದ್ಮೇಲೆ ಮಾರಾಟ ಮಾಡೋದು ಅಂತ. ನಾನು ಗಬ್ಬದ ಹಸುಗಳನ್ನ ಯಾವ ಲಕ್ಷಣಗಳನ್ನ ನೋಡಿ ಆಯ್ಕೆ ಮಾಡಿ ತಗೊಂಡು ಬರ್ತೀನಿ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಹಸುನ ನೋಡಿದ ತಕ್ಷಣವೇ ಎದ್ದು ಕಾಣಿಸ್ಕೊಳ್ಳೋದು ನಮಗೆ ಹೈಟು ಲೆಂತು. ಹಸುಗಳಲ್ಲಿ ಹೈಟು ಎಷ್ಟಾದರೂ ಇರಲಿ ಅದು ಲೆಕ್ಕಕ್ಕೆ ಬರಲ್ಲ, ಲೆಂತು ನಮಗೆ ಮುಖ್ಯ. ನನ್ನ ಪ್ರಕಾರ ಲೆಂತು ಒಂದು 7 ಅಡಿ 6.5 ಅಡಿ ಲೆಂತು ಇದ್ದರೆ ನಮಗೆ ಒಳ್ಳೆಯದು. ಲೆಂತ್ ಎಷ್ಟಿರುತ್ತೋ ಅಷ್ಟು ನಮಗೆ ಹಸುಗಳು ಹಾಲಿನ ಪ್ರಮಾಣ ಜಾಸ್ತಿ ಬೀಳುತ್ತೆ. ಹಾಲಿನ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿ ಬೀಳುತ್ತೆ ಅಂತ ಒಂದು ಪ್ರೂಫು ನಮಗೆ. ಲೆಂತು ಕಡಿಮೆ ಇರೋ ಹಸುಗಳು ಒಂದು ಸ್ವಲ್ಪ ಹಾಲಿನ ಪ್ರಮಾಣ ಕಡಿಮೆ ಕೊಡುತ್ತೆ ಅಂತ ಒಂದು ಪ್ರೂಫು. ಹಸುಗಳಲ್ಲಿ ನಾವು ನೋಡಬೇಕಾಗಿದ್ದರೆ ಲೆಂತು ಮುಖ್ಯ, ಹೈಟು ಮುಖ್ಯ ಇಲ್ಲ ನಮಗೆ. ಹೈಟು 4 ಅಡಿ ಆದರೂ ಇರಲಿ 5 ಅಡಿ ಆದರೂ ಇರಲಿ ಅದು ಹೈಟು ನಮಗೆ ಮುಖ್ಯ ಇಲ್ಲ. ಲೆಂತು ನೋಡಿ ಹಸುಗಳನ್ನ ತಗೊಳ್ಳಿ. ಒಂದು ಮಾರ್ಕ್ಕಿಂತ ಒಂದು ಸ್ವಲ್ಪ ಉದ್ದ ಇರಲಿ ಹಸು, ತುಂಬ ಚೆನ್ನಾಗಿ ಹಾಲು ಕೊಡೋದು ಒಂದು ಲಕ್ಷಣ. ಎರಡನೇದಾಗಿ ಹಸುಗಳಲ್ಲಿ ಎದ್ದು ಕಾಣಿಸ್ಕೊಳ್ಳೋದು ಚರ್ಮ, ಹಸುವಿನ ಚರ್ಮ. ಹಸುವಿನ ಚರ್ಮ ಆದಷ್ಟು ತುಂಬ ಮಂದ ಇರಬಾರ್ದು, ತೆಳು ಇರಬೇಕು. ತೆಳು ಇರುವ ಹಸುಗಳಲ್ಲಿ ಒಂದು ಸ್ವಲ್ಪ ಹಾಲಿನ ಪ್ರಮಾಣ ಜಾಸ್ತಿ ಬರುತ್ತೆ. ಮಂದ ಇರುವ ಹಸುಗಳಲ್ಲಿ ಒಂದು ಸ್ವಲ್ಪ ಹಾಲಿನ ಪ್ರಮಾಣ ಕಡಿಮೆ ಬೀಳುತ್ತೆ. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಚರ್ಮ ತೆಳು ಇರೋ ಹಸುಗಳನ್ನ ಆಯ್ಕೆ ಮಾಡಿ ನೋಡಿ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೂರನೇದಾಗಿ ಹಸುಗಳಲ್ಲಿ ಈ ಥರ ಬ್ಲ್ಯಾಕ್ ಮಚ್ಚೆಗಳು ಹೊಂದಿರಬೇಕು. ಈ ಥರ ಬ್ಲ್ಯಾಕ್ ಮಚ್ಚೆಗಳು ಹೊಂದಿರೋ ಹಸು 100% ಹಾಲು ಕೊಡ್ತವೆ ಅಂತ ಒಂದು ಪ್ರೂಫು. ನಾನು ಹಸುಗಳಲ್ಲಿ ಇದನ್ನೇ ನೋಡಿ ತಗೊಂಡು ಬರೋದು, ಇದು ನನ್ನ ಅನುಭವದ ಮಾತು ನಿಮಗೆ ತಿಳಿಸ್ತಿರೋದು. ಬೇರೆಯವರು ಏನೆಲ್ಲ ನೋಡಿ ತಗೊಂಡು ಬರ್ತಾರೆ ನನಗೆ ಗೊತ್ತಿಲ್ಲ. ನಾನು ಹಸುಗಳನ್ನ ಈ ಲಕ್ಷಣಗಳನ್ನ ನೋಡಿ ತಗೊಂಡು ಬರ್ತೀನಿ ಅಷ್ಟೇ. ಇದು ನನಗೆ ಯಾವತ್ತೂ ಫೇಲ್ ಆಗಿಲ್ಲ. ಈ ಲಕ್ಷಣಗಳು ಇರೋ ಹಸುಗಳು 100% ಸಕ್ಸಸ್ ಆಗೈತೆ ನನಗೆ. ಅದಕ್ಕೋಸ್ಕರ ನನ್ನ ಅನುಭವದ ಮಾತು ನಿಮಗೆ ತಿಳಿಸ್ತಾ ಇದ್ದೀನಿ. ನಾಲ್ಕನೇದಾಗಿ ಈ ಥರ ಕೆಚ್ಚಲು ಹೊಂದಿರಬೇಕು. ನೋಡಿ, ಈ ಥರ ಬಟ್ಲು ಕೆಚ್ಚಲು ಹೊಂದಿರಬೇಕು. ತೂಗಾಡ್ತಾ ಇರೋ ಕೆಚ್ಚಲು ಯಾವುದೇ ಕಾರಣಕ್ಕೂ ದಯವಿಟ್ಟು ತಗೋಬೇಡಿ. ದಪ್ಪ ಇರುತ್ತೆ, ತುಂಬ ದೊಡ್ಡದಾಗಿರುತ್ತೆ, ಬಟ್ ಹಾಲು ಯಾವುದೇ ಕಾರಣಕ್ಕೂ ಬೀಳಲ್ಲ. ಹಾಲು ಆದಷ್ಟು ಕಡಿಮೆನೇ ಬೀಳುತ್ತೆ. ಈ ಥರ ಟೈಟ್ ಫಿಟ್ಟಿಂಗ್ ಆಗಿ ಮಂಡಿಕ್ಕಿಂತ ಮೇಲ್ಗಡೆ ಇರಬೇಕು. ನೋಡಿ, ಈ ಹಸುದು ಮಂಡಿಕ್ಕಿಂತ ಮೇಲ್ಗಡೆ ಐತೆ, ಒಳ್ಳೆ ಟೈಟ್ ಫಿಟ್ಟಿಂಗ್ ಹೊಂದೈತೆ, ಟೈಟ್ ಆಗೈತೆ ಕೆಚ್ಚಲು, ಏನು ಜೂಗಾಡ್ತಾ ಇಲ್ಲ ಇದ್ರದ್ದು ಕೆಚ್ಚಲು. ತುಂಬ ಚೆನ್ನಾಗಿ ಒಳ್ಳೆ ಟೈಟ್ ಫಿಟ್ಟಿಂಗ್ ಆಗಿ ಮಂಡಿಕ್ಕಿಂತ ಮೇಲ್ಗಡೆ ಐತೆ. ನೋಡಿ, ಕಾಲುಗಳನ್ನು ಕೂಡ ಈ ಥರ ದೂರ ಇರಬೇಕು. ಅಂದರೆ ಕೆಲವೊಂದು ಹಸುಗಳದ್ದು ಅಂಟ್ಕೊಂಡು ಬಿಟ್ಟಿರುತ್ತೆ ಕಾಲು, ಕೆಚ್ಚಲು ಒಳಗಡೆ ಹೊಂಟೋಗಿರುತ್ತೆ, ಕಾಲುಗಳು ಮಂಡಿ ಅಂಟ್ಕೊಂಡು ಬಿಟ್ಟಿರುತ್ತೆ. ಈ ಥರ ಮಂಡಿ ಅಂಟ್ಕೊಂಡಿರಬಾರ್ದು. ಈ ಥರ ಡಿಸ್ಟೆನ್ಸ್ ಇರಬೇಕು. ನೋಡಿ ಯಾವ ಥರ ಕಾಲ್ಗೂ ಕಾಲ್ಗೆ, ಈ ಕಾಲ್ಗೆ ನೋಡಿ ಯಾವ ಥರ ಡಿಸ್ಟೆನ್ಸ್ ಹೊಂದೈತೆ. ಈ ಥರ ಡಿಸ್ಟೆನ್ಸ್ ಹೊಂದಿರಬೇಕು. ಈ ಥರ ಬಟ್ಲು ಕೆಚ್ಚಲು ಟೈಟ್ ಆಗಿರಬೇಕು, ಲೂಸು ನೇತಾಡ್ತಾ ಇರಬಾರ್ದು. ಇಲ್ಲಿ ಗಂಟ ಕೆಲವೊಂದು ಹಸುಗಳಿಗೆ ನೇತಾಡ್ತಾ ಇರುತ್ತೆ, ಆ ಥರ ನೇತಾಡ್ತಾ ಇರಬಾರ್ದು. ಈ ಥರ ಟೈಟ್ ಫಿಟ್ಟಿಂಗ್ ಆಗಿ ಮಂಡಿಕ್ಕಿಂತ ಮೇಲ್ಗಡೆ ಇರಬೇಕು. ನೋಡಿ, ಮತ್ತು ಹಾಲಿನ ನರಗಳು ಈ ಥರ ಎದ್ದು ಕಾಣಿಸ್ತಾ ಇರಬೇಕು. ಹಾಲಿನ ನರ ನೀವು ಚೆಕ್ ಮಾಡ್ಕೊಳ್ಳಿ ಯಾವ ಥರ ಎದ್ದು ಕಾಣಿಸ್ತಾ ಇದ್ದಾವೆ ಅಂತ. ಹಾಲಿನ ನರ ಈ ಥರ ಎದ್ದು ಕಾಣಿಸ್ತಾ ಇರಬೇಕು. ಮತ್ತು ಹಾಲಿನ ನರ ಈ ಥರ ಹೌನ್ ಶೇಪಲ್ಲಿ ಹೋಗಿರಬೇಕು, ಒಂದೇ ಸ್ಟ್ರೈಟ್ ಹೋಗಿರಬಾರ್ದು, ಹೌನ್ ಶೇಪಲ್ಲಿ ಈ ಥರ ಹೋಗಿರಬೇಕು. ಈ ಪಾಟಿ ಇರಬೇಕು. ಈ ಪಾಟಿ ಇದ್ದರೆ ಒಂದು ಲಕ್ಷಣ ನಮಗೆ ಈ ಹಸು 100% ಹಾಲು ಕೊಡುತ್ತೆ, ಒಂದು ನಮಗೆ ಪ್ರೂಫು. ಮತ್ತು ಕೆಚ್ಚಲದ್ದು ಚರ್ಮನೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಯಾವ ಥರ ಸ್ಕಿನ್ನು ಯಾವ ಥರ ಐತೆ, ಯಾವ ಥರ ತೆಳು ಐತೆ, ಯಾವ ಥರ ಶೈನಿಂಗ್ ಐತೆ, ನೀವೇ ನೋಡ್ಕೊಳ್ಳಿ. ಇದೊಂದು ನಮಗೆ ಪ್ರೂಫು. ಮತ್ತು ತೊಟ್ಟ ಮೇಲೆ ಈ ಥರ ಬ್ಲ್ಯಾಕ್ ಪ್ಯಾಚಸ್ಗಳು ಹೊಂದಿರಬೇಕು. ಬ್ಲ್ಯಾಕ್ ಪ್ಯಾಚಸ್ಗಳು ಹೊಂದಿದ್ರು ಕೂಡ ಇದೊಂದು ಲಕ್ಷಣ, ಈ ಹಸುವಿನಲ್ಲಿ ಹಾಲು ಬೀಳತ್ತೆ ಅಂತ ಒಂದು ನಮಗೆ ಗ್ಯಾರಂಟಿ. ಅದಕ್ಕೋಸ್ಕರ ಈ ಥರ ಬ್ಲ್ಯಾಕ್ ಪ್ಯಾಚಸ್ಗಳು ಹೊಂದಿರೋ ಹಸುನ ನೀವು ಒಂದು ಸ್ವಲ್ಪ ಆಯ್ಕೆ ಮಾಡಿ. ಒಂದು ಪ್ರೂಫ್, ಇದು ಒಂದು ಉದಾಹರಣೆ. ಮತ್ತು ತೊಟ್ಗಳು ಆದಷ್ಟು ದೂರ ಇರಬೇಕು. ನೋಡಿ ಯಾವ ಥರ ಹಳ್ಳ ಕಾಣಿಸ್ತೈತೆ, ದೂರ ಇರಬೇಕು.
ಈ ಥರ ದೂರ ಇದ್ದರೆ ಒಂದು ಸ್ವಲ್ಪ ಹಾಲಿನ ಪ್ರಮಾಣ ಜಾಸ್ತಿ ಬೀಳುತ್ತೆ ಅಂತ. ಆ ಹಸುಗಳಲ್ಲಿ ಹತ್ರ ಇರಬಾರ್ದು, ಅಂಟ್ಕೊಂಡು ಇರಬಾರ್ದು, 4 ತೊಟ್ಟನು ಕೂಡ ಒಳ್ಳೆ ಡಿಸ್ಟೆನ್ಸ್ ಆಗಿ ದೂರ ಹೊಂದಿರಬೇಕು. ಈ ಥರ ಹೊಂದಿದ್ರೆ 100% ಹಾಲು ಪಕ್ಕ ಬೀಳುತ್ತೆ ಅಂತ. ಈ ಥರ ಹೌನ್ ರೀತಿಯಲ್ಲಿ ಹಾಲಿನ ನರ ಹೋಗಿರಬೇಕು. ಈ ಥರ ಕೆಚ್ಚಲ ಮೇಲೆ ಹಾಲಿನ ನರಗಳು ಕಾಣಿಸ್ತಾ ಇರಬೇಕು. ನೋಡಿ ಯಾವ ಥರ ಟೈಟ್ ಫಿಟ್ಟಿಂಗ್ ಆಗಿ ಐತೆ ನೋಡಿ ಫ್ರೆಂಡ್ಸ್. ನೀವು ಎಲ್ಲಾದರೂ ತಗೊಳ್ಳಿ, ದಯವಿಟ್ಟು ನನ್ನ ಹತ್ರನೇ ತಗೊಳ್ಳಿ ಅಂತ ನಾನು ಹೇಳಲ್ಲ. ಸಂತೆಗಳಲ್ಲಾದರೂ ತಗೊಳ್ಳಿ, ರೈತರ ಹತ್ರ ಆದರೂ ತಗೊಳ್ಳಿ, ಹಳ್ಳಿ ಕಡೆ ಆದರೂ ತಗೊಳ್ಳಿ. ಬಟ್ ಕೆಚ್ಚಲು ನೇತಾಡ್ತಾ ಇರಬಾರ್ದು. ಈ ಥರ ಮಂಡಿಗೆ ಡಿಸ್ಟೆನ್ಸ್ ಇರಬೇಕು. ಈ ಥರ ಟೈಟ್ ಫಿಟ್ಟಿಂಗ್ ಆಗಿ ಕೆಚ್ಚಲು ಹೊಂದಿರಬೇಕು. ದಪ್ಪ ಕೆಚ್ಚಲನ್ನ ಆಯ್ಕೆ ಮಾಡೋಕ್ಕೆ ಹೋಗಬೇಡಿ, ಸಣ್ಣ ಇರೋ ಕೆಚ್ಚಲನ್ನ ಆಯ್ಕೆ ಮಾಡಿ. ಈ ಥರ ಟೈಟ್ ಫಿಟ್ಟಿಂಗ್ ಇರೋ ಕೆಚ್ಚಲನ್ನ ಆಯ್ಕೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲಾದರೂ ತಗೊಳ್ಳಿ, ನನ್ನ ಹತ್ರನೇ ತಗೊಳ್ಳಿ ಅಂತ ನಾನು ಹೇಳಲ್ಲ. ಈ ಥರ ನೋಡಿ ಹಾಲಿನ ನರಗಳು ಯಾವ ಥರ ಎದ್ದು ಕಾಣಿಸ್ತಿದ್ದಾವೆ, ಹೌನ್ ರೀತಿಯಲ್ಲೇ ನರ ಹೋಗೈತೆ, ಸರಿನಾ? ಈ ಥರ ಇರಬೇಕು ಹಸುಗಳು. ಈ ಥರ ಇದ್ದರೆ ನಿಮಗೆ 100% ಫೇಲ್ ಆಗಲ್ಲ, 100% ನೀವು ಸಕ್ಸಸ್ ಆಯ್ತೀರಾ. ಯಾವುದೇ ಕಾರಣಕ್ಕೂ ದ್ರೋಹ ಆಗಲ್ಲ, ಯಾವುದೇ ಕಾರಣಕ್ಕೂ ಮೋಸ ಹೋಗಲ್ಲ. ಈ ಥರ ನೀವು ಚೆಕ್ ಮಾಡಿ ತಗೊಳ್ಳಿ. ಈ ಥರ ಹಾಲಿನ ನರ ಮತ್ತು ಒಳ್ಳೆ ಟೈಟ್ ಫಿಟ್ಟಿಂಗ್ ಆಗಿರೋ ಕೆಚ್ಚಲು ಟೈಟಾಗಿರಬೇಕು, ತೂಗಾಡ್ತಾ ಇರಬಾರ್ದು, ಜೂಲಟ್ ಥರ ನೇತಾಡ್ತಾ ಇರಬಾರ್ದು. ಈ ಥರ ಟೈಟ್ ಆಗಿರೋ ಕೆಚ್ಚಲನ್ನ ನೋಡಿ ಆಯ್ಕೆ ಮಾಡಿ. ಮತ್ತು ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ಗಳನ್ನ ಹೊಂದಿರಬೇಕು, ಅದನ್ನು ನೋಡಿ. ಮತ್ತು ಈ ಥರ ಬ್ಲ್ಯಾಕ್ ಮಚ್ಚೆಗಳನ್ನ ಹೊಂದಿರಬೇಕು. ಚರ್ಮ ತೆಳು ಇರಬೇಕು, ಮಂದ ಇರಬಾರ್ದು, ತೆಳು ಇರಬೇಕು. ಮತ್ತು ಹಸು ಸೈಜ್ ಇರಬೇಕು, ಲೆಂತ್ ಇರಬೇಕು. ದಪ್ಪ ಮುಖ್ಯ ಅಲ್ಲ, ಹೈಟ್ ಮುಖ್ಯ ಅಲ್ಲ, ನಮಗೆ ಲೆಂತ್ ಇರಬೇಕು. ಹಸು ಮ್ಯಾಕ್ಸಿಮಮ್ ಅಂದರೆ ಒಂದು 7 ಅಡಿಯಷ್ಟು ಲೆಂತ್ ಇರಬೇಕು. ದಪ್ಪ ಐತೆ ಹಸು, ಸೈಜ್ ಐತೆ, ತೂಕ ಐತೆ, ಅದೆಲ್ಲ ಮುಖ್ಯಕ್ಕಿಲ್ಲ. ತೂಕ ಸೈಜ್ ಐತೆ ಅದೆಲ್ಲ ಮುಖ್ಯಕ್ಕಿಲ್ಲ. ಹಸು ದಪ್ಪ ಇರಲಿ ಸಣ್ಣ ಇರಲಿ, ಹಾಲು ಕೊಡೋ ಹಸುಗಳನ್ನ ಲಕ್ಷಣಗಳನ್ನ ನೋಡಿ ತಗೋಬೇಕು. ದಪ್ಪ ಐತೆ ಹಸು, ತೂಕ ಐತೆ, ನಾವು ಎಷ್ಟು ಫೀಡ್ ಕೊಡ್ತೀವಿ ಅಷ್ಟು ಹಾಲು ಬರುತ್ತೆ, ಅದೆಲ್ಲ ಸುಳ್ಳು. ಹಸು ಒಂದು ಸ್ವಲ್ಪ ಲೆಂತ್ ಇರಲಿ, ಹೈಟ್ ಎಷ್ಟಾದರೂ ಇರಲಿ, ಅದು ಮುಖ್ಯಕ್ಕಿಲ್ಲ. ಇದು ನನ್ನ ಅನುಭವದ ಮಾತು ಹೇಳ್ತಾ ಇರೋದು, ನಿಮಗೆ ಬೇರೆಯವ್ರದ್ದು ನಾನು ಹೇಳ್ತಾ ಇಲ್ಲ, ನನ್ನ ಅನುಭವದ ಮಾತು ಹೇಳ್ತಾ ಇರೋದು. ಮತ್ತು ಈ ಥರ ಸ್ಟ್ರೈಟ್ ಇರಬೇಕು, ಬೆನ್ನು ನೋಡ್ಕೊಳ್ಳಿ, ಈ ಥರ ಸ್ಟ್ರೈಟ್ ಇರಬೇಕು. ಕೆಲವೊಂದು ಹಸುಗಳಲ್ಲಿ ಮಧ್ಯಕ್ಕೆ ಹಳ್ಳ ಇರ್ತವೆ, ಅಂಥ ಹಸುಗಳನ್ನ ನೀವು ತಗೊಳಕ್ಕೆ ಹೋಗ್ಬೇಡಿ. ಈ ಥರ ಸ್ಟ್ರೈಟ್ ಇರೋ ಹಸುಗಳನ್ನ ನೋಡಿ ತಗೊಳ್ಳಿ, ಲೆಂತ್ ಇರೋ ಹಸುಗಳನ್ನ ನೋಡಿ ತಗೊಳ್ಳಿ, ಪ್ಯಾಚಸ್ಗಳನ್ನ ನೋಡಿ ತಗೊಳ್ಳಿ. ಈ ಥರ ಟೈಟ್ ಫಿಟ್ಟಿಂಗ್ ಆಗಿರೋ ಕೆಚ್ಚಲನ್ನ ನೋಡಿ ತಗೊಳ್ಳಿ. ಮತ್ತು ಒಳ್ಳೆ ಹಾಲಿನ ನರಗಳು ಚೆಕ್ ಮಾಡಿ ತಗೊಳ್ಳಿ. ಈ ಥರ ಒಳ್ಳೆ ಆಯ್ಕೆ ಮಾಡಿ ಒಳ್ಳೆ ಹಸುಗಳನ್ನ ನೋಡಿ ತಗೊಳ್ಳಿ ಅಂತ. ಎಲ್ಲಾದರೂ ತಗೊಳ್ಳಿ, ದಯವಿಟ್ಟು ಆದಷ್ಟು ಸಮಾಧಾನದಿಂದ ಎಲ್ಲನೂ ಕೂಡ ಚೆಕ್ ಮಾಡಿ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಾದ್ರ ಹತ್ರನೂ ತಗೊಳ್ಳಿ, ಎಲ್ಲಾದರೂ ತಗೊಳ್ಳಿ, ದಯವಿಟ್ಟು ಈ ಥರ ಚೆಕ್ ಮಾಡಿ ತಗೊಳ್ಳಿ. ಇದು ನನ್ನ ಅನುಭವದ ಮಾತು, ನಿಮಗೆ ತಿಳಿಸಿದ್ದೀನಿ. ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ, ನನ್ನ ಮಾತೇನಾದರೂ ನಿಜ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.